ಇನ್ನು ಕನ್ನಡ ಸಿನಿಮಾ ರಂಗದಲ್ಲಿ ದೊಡ್ಡ ಮಟ್ಟಿಗೆ ಹೆಸರು ಮಾಡಿದಂಥ ನಟಿ ಅಂತಲೂ ಕೂಡ ಇವರು ಹೇಳ್ಬೋದು. ಮತ್ತು ತೆಲುಗುನಲ್ಲಿ ಅತಿ ಹೆಚ್ಚು ಸಿನಿಮಾಗಳಲ್ಲಿ ಕೂಡ ಕಾಣಿಸ್ಕೊಳ್ತಿದ್ದಂಥ ಈ ನಟಿ ಕೊನೆಯ ಸಂದರ್ಭದಲ್ಲಿ ಈಗಾಗಲೇ ನಳ್ಳಿ ಕೊನೆಯುಸಿರುವಂಥದ್ದು, ಅದು ಕೂಡ ಅತಿ ಚಿಕ್ಕ ವಯಸ್ಸಿನ, ಅಂತ ಕೇವಲ 44ರ ವಯಸ್ಸಿನಲ್ಲೇ ಇದೀಗ ಕೊನೆಯುಸಿರುವಂಥದ್ದು. ನೋಡೇ ಕೂಡ ತುಂಬಾ ಮುದ್ದಾಗಿದ್ದಂಥ ಈ ನಟಿ ಒಂದು ಕಾಲದಲ್ಲಿ 70-80ರ ದಶಕದಲ್ಲಂತೂ ಸಿಕ್ಕಾಪಟ್ಟೆ ಹಾಟ್ ಮತ್ತು ಬೋಲ್ಡ್ ಪಾತ್ರಗಳಲ್ಲಿ ಅತಿ ಹೆಚ್ಚಾಗಿ ಅವರು ಕಾಣಿಸ್ಕೊಳ್ತಿದ್ರು ಅಂತಲೇ ಹೇಳ್ಬೋದು. ಇಂಥ ಅದ್ಭುತವಾದಂಥ ನಟಿ ಇದೀಗ ಕೊನೆಯುಸಿರೆಳಿದಿದ್ದಾರೆ. ಅವರು ಬೇರೆ ಯಾರೂ ಅಲ್ಲ, ಜಯವಾಹಿನಿಯವರು ತೆಲುಗುನಲ್ಲಿ ಸುಮಾರು 350ಕ್ಕೂ ಅಧಿಕ ಸಿನಿಮಾಗಳಲ್ಲಿ, ಕನ್ನಡದಲ್ಲಿ 40ಕ್ಕೂ ಅಧಿಕ ಸಿನಿಮಾಗಳಲ್ಲಿ, ಅಂಬರೀಷ್ ಮತ್ತು ವಿಷ್ಣುವರ್ಧನ್ ಸಿನಿಮಾಗಳಲ್ಲಿ ಬಹುತೇಕ ಐಟಮ್ ಡ್ಯಾನ್ಸರ್ ಆಗಿ ಕೂಡ ಇವರು ಕಾಣಿಸ್ಕೊಂಡಿದ್ದಾರೆ. ಜಯವಾಹಿನಿಯವರು ಅತಿ ಹೆಚ್ಚಾಗಿ ಐಟಮ್ ಡ್ಯಾನ್ಸ್ಗಳಲ್ಲಿ ಮತ್ತು ಬೋಲ್ಡ್ ಪಾತ್ರಗಳಲ್ಲಿ ಅಭಿನಯಿಸಿದಂತೆ ಇವರು ಕ್ಯಾನ್ಸರ್ ಎಂಬ ಮಹಾಮಾರಿಗೆ ಬಲಿಯಾಗಿ ಸುಮಾರು 2 ವರ್ಷಗಳಿಂದ ಕೂಡ ಬಳಲ್ತಿದ್ದರು. ಇತ್ತೀಚೆಗೆ ಆರ್ಥಿಕ ಸಮಸ್ಯೆಗಳಿಂದಾಗಿ ಸಾಕಷ್ಟು ಜನ ಹತ್ರ ಸಹಾಯಕ್ಕೋಸ್ಕರ ಕೂಡ ಅಂಗಲಾಚಿದ್ರು ಅಂತಲೇ ಹೇಳ್ಬೋದು. ಇತ್ತೀಚೆಗೆ ಆ ವಿಡಿಯೋಗಳು ವೈರಲ್ ಆಗಿತ್ತು. ಅಭಿಮಾನಿಗಳು, ಜನಗಳು ಅವ್ರ ಕೈಲಾದಂಥ ಸಹಾಯವನ್ನು ಈ ಹಿರಿಯ ನಟಿಗೆ ಮಾಡಿದರು. ಆದರೂ ಕೂಡ ಆ ನಟಿ ಹೋರಾಟದಲ್ಲಿ ಸದ್ಯ ಕೊನೆಯುಸಿರೆಳಿದಿದ್ದಾರೆ. ನಮ್ಮ ಮಾಹಿತಿ ಸದ್ಯಕ್ಕೆ ಬರ್ತಿರೋಂಥದ್ದು. ಕ್ಯಾನ್ಸರ್ ಎಂಬ ಮಹಾಮಾರಿಗೆ ಕೊನೆಯೂ ಕೂಡ ಜಯವಾಹಿನಿಯವರು ಬಲಿಯಾಗಿದ್ದಾರೆ. ಇವರ ಆತ್ಮಕ್ಕೆ